ಹಾಂ, ವಿದ್ಯಾರ್ಥಿಗಳೇ, ಇದು ಬುದ್ಧಿಮಾಪನ ಪರೀಕ್ಷೆದಾಗ ಬರ್ತದೆ. ಇದರಿಂದ ಏನಾಗ್ತದಪ್ಪ ಅಂದ್ರೆ ಮೈಂಡ್ ಥಿಂಕಿಂಗ್ ಪವರ್ ಜಾಸ್ತಿ ಬರ್ತದೆ ಅಂತ ಗಣಿತ ಮಾಡೋದ್ರಿಂದ. ಇದು ಬೆರಿಯಲ್ಲ ಅಂತಲ್ಲ, ಅಂದರೆ ಯಾವ ಅಂಕಿಯನ್ನು ಕೂಡಿಸಿದ್ರೆ ಉತ್ತರ ಬರ್ತದ ಅನ್ನೋದೊಂದು ವಿಚಾರ ಶಕ್ತಿ ಬರ್ತದೆ. ಆಮೇಲೆ ಈಗ ಎಲ್ಲ ಈ ಕೋಚಿಂಗ್ ಕ್ಲಾಸ್ ನೋಡಿದೇನು ಮಾಸ್ಟರ್ ಗೈಡ್ ಬಿ ಪ್ರಕಾಶನ್ ಅವ್ರ ಬುಕ್ಕದ ಆಧಾರಿತ ಕೋಚಿಂಗ್ ಕ್ಲಾಸ್ ಇದು. ಎಲ್ಲ ಬುಕ್ ನೀವು ಕೋಚಿಂಗ್ ಬಿ ಪ್ರಕಾಶನ್ ಶಿವಮೊಗ್ಗದವ್ರ ಬುಕ್ ತೊಗೊಂಡ್ರಿ ಅಂತಂದ್ರೆ ಎಲ್ಲ ನಮ್ಮ ಅಭ್ಯಾಸಕ್ಕೆ ಅದಕ್ಕೆ ಪೇಜ್ ನಂಬರ್ ಸಹಿತ ಕರೆಕ್ಟ್ ಇರ್ತದೆ. ನಾ ರೀಸ್ನಿಂಗ್ ಹೇಳಾಗ ನೀವು ಬಿ ಪ್ರಕಾಶನ್ ಅವ್ರ ಬುಕ್ ಇದ್ದರೇ ನಿಮಗೆ ತಿಳಿತಾವೆ, ಎಲ್ಲಕ್ಕೆ ತಿಳಿಯೋಂಗಿಲ್ಲ. ಇವು ಆದರೂ ಓಲ್ಡ್ ICSE ಅಭ್ಯಾಸ ಇದು. ಈ ಲೆಕ್ಕ ಹೆಂಗೆ ಮಾಡ್ಬೇಕಂದ್ರೆ ಒಂದು ಉದಾಹರಣೆ ಹೇಳ್ಬೇಕಾರೆ ಇಲ್ಲಿ 7 ಬಂದದೀಗ ನೋಡ್ರಿ, 6 1 3, 13 6 ಆದ್ರೆ 7 ನೋಡ್ರಿ, 13 6 ಆದ್ರೆ 7. ಇದು ಮೈನಸ್ ಚೌಕದಲ್ಲಿ ಇರ್ಬೇಕು. ಇದು 13 6 ಆದ್ರೆ 7, ಈಗಂತೂ ಕರೆಕ್ಟ್. ಈಗ 14 6 ಆದ್ರೆ ಎಷ್ಟು ಬರ್ತದ? 14 6 ಆದ್ರೆ 8 ಬರ್ತದೆ. 8 14 6 ಆದ್ರೆ 8, ಕೈಲ ಬಂತು 1. 16 10 ಆದ್ರೆ 6, ಕೈಲ ಬಂತು 1. 7 ಇಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ ಇಲ್ಲಿ ಏನು ಇಟ್ಟರೆ ಬರ್ತದೆ. ಇಲ್ಲಿ 7 1 ಹೋದ್ರೆ 7 6, ಇಲ್ಲಿ 5 ಹೋದ್ರೆ 7 5 1 6 ಹೋದ್ರೆ 1. ಇಲ್ಲಿ 5 ಬರ್ಬೇಕಾದ್ರೆ ಇಲ್ಲಿ ಏನು ಬೇಕು? 7 ಬೇಕು. ನೋಡ್ರಿ, ಲಕ್ಷ ಕೊಟ್ಟು ನೋಡ್ರಿ, ಹಂಗೆಲ್ಲ ಸರಿಯಾಗಿ ನೋಡ್ಬೇಕು. ಒಂದ್ಸಲ ಹಂಗೆಲ್ಲ ತಪ್ಪಿದ್ರು ಸಹಿತ ನಾವು ತಿಳಿಸಿ ಹೇಳ್ತೀವಿ. ತಿಳಿತಲ್ಲ 7. ಆಮೇಲೆ ಹೆಂಗೆ ಮಾಡ್ಬೇಕು ಅನ್ನೋದೆಲ್ಲ ನಿಮ್ಗೆ ನಾವು ತಿಳಿಸಿ ಹೇಳ್ತೀವಿ. ನೋಡ್ರಿ, ಲಕ್ಷ ಕೊಟ್ಟು ಸರಿಯಾಗಿ ನೋಡ್ರಿ, ನೋಡಿದಿಂದ ಗೊತ್ತಾಗ್ತದೆ ನಿಮ್ಗೆ. ಏನು ಬಂದದ ಈಗ ಅಲ್ಲಿ ಉತ್ತರ? 7 8 ಬಂದದ. ಆಮೇಲೆ 8 3 ಭಾಗ 7 2 ಹೋದ್ರೆ 5, 13 6 ಹೋದ್ರೆ 7, ಕೈಲ ಬಂತು 1. 14 6 ಹೋದ್ರೆ 8, ಕೈಲ ಬಂತು. 16 10 ಹೋದ್ರೆ 6, ಕೈಲ ಬಂತು 1. 7 6 ಹೋದ್ರೆ 1, 7 6 ಹೋದ್ರೆ 1, 7 2 ಹೋದ್ರೆ 5. ನೋಡ್ರಿ, ಇಷ್ಟು ಲೆಕ್ಕ ನೀವು ಇನ್ನೊಂದ್ಸಲ ನೀವು ಚೆಕ್ ಮಾಡ್ಬೇಕು ಇವು ಗಣಿತಗಳು. 13 6 ಹೋದ್ರೆ 7, ಕೈಲ ಬಂತು 1. 14 6 ಹೋದ್ರೆ 8, ಕೈಲ ಬಂತು 1. 16 10 ಹೋದ್ರೆ 6, ಕೈಲ ಬಂತು 1. 7 5 ಹೋದ್ರೆ 2, 2 1 ಹೋದ್ರೆ 1, 7 2 ಹೋದ್ರೆ 5. ಬೇಕಾದ್ರೆ ಮಾಡ್ಬೋದು. ಆ ಮಾದರಿ ನಾ ಮಾಡಿದ್ದು ನೀವು ಆ ಮಾದರಿಯಲ್ಲಿ ಮಾಡಿ. ಮಾಡೋದಾದಿಂದ ಹೇಳ್ರಿ, ನಾ ಬಂದು ತಿಳಿಸ್ತೇನೆ. 76 43 76 43 ಲೆಕ್ಕ ಹೆಂಗೆ ಮಾಡಿದಿರಿ ಅನ್ನೋದು ನೋಡಿ. ಈಗ ಇಲ್ಲೇ ಇದು ಪ್ರಶ್ನೆ ಇಟ್ಟು ಇಲ್ಲಿ ಉತ್ತರ ಇಟ್ಟರು. 12 8 ಆದ್ರೆ 4 ಮಾಡಿದ್ರೆ ಕೈಲ ಬಂತು 1. ಇಲ್ಲೇ 4 ಇಲ್ಲಿ 1 ಅದ. 4 1 ಕಳೀರಿ, 3 ಉಳಿತು. ಇಲ್ಲಿ 1 ಬರಬೇಕಾದ್ರೆ 3 ಎಷ್ಟು ಕಳಿಬೇಕು ಅದನ್ನ ನೀವು ತಿಳ್ಕೊಬೇಕು. ಅದಕ್ಕೆ ಥಿಂಕಿಂಗ್ ಪವರ್ ಅನ್ನೋದು. ಇದಕ್ಕೆ ಈ ಲೆಕ್ಕ ನಿಮಗೆ ಭಾಳ ಕೊಟ್ಟದ. ಮತ್ತೆ ಇಂಥವೇ ಮತ್ತೆ ಮುಂದೆ ಬರ್ತಾವೆ. ಇದೇ ಲಾಸ್ಟ್ ಅಲ್ಲ. ಈ ನೀವು ಸರಿಯಾಗಿ ಗಣಿತ ತಿಳ್ಕೊಳ್ಳಿ. ಈಗ ನಾವು ಏನು ಮಾಡ್ತೀವಿ, 1 ರೌಂಡ್ ನಿಮಗೆ ಗಣಿತ ತಿಳಿಲಿ ಅಂತ ತಿಳ್ಕೊಂಡು ನಾವು ತಿಳಿಸ್ತಿರ್ತೀವಿ. ಆಮೇಲೆ ಮುಂದಿವೆ ನಿಮಗೆ ನಾಳೆ ಏನಾಗ್ತದೆ, ಹೋಮ್ವರ್ಕ್ದಾಗ ಬಂದುಬಿಡ್ತದ. ಅವಾಗ ನೀವು ಮಾಡಬೇಕಾಗ್ತದೆ. ಅವಾಗ ನೀವು ಮಾಡಬೇಕಾಗಿತ್ತು ಅಂದ್ರೆ ನೀವು ಈಗ ನಾ ಹೇಳೋದನ್ನು ಲಕ್ಷ ಕೊಟ್ಟು ನೋಡಬೇಕು. ಎಲ್ಲ 250 ಮಾಸ್ಟರ್ ಗೈಡ್ ನನ್ನ ಲೆಕ್ಕಗಳೆಲ್ಲ ಬಿಡಿಸೋದ ಟೆಲಿಗ್ರಾಮ್ದಾಗ ರೆಡಿ ಆಗ್ಯದ. 15 ವರ್ಷದ ನವೋದಯ ಪೇಪರ್ ಮಾಸ್ಟರ್ ಗೈಡ್ ನೆನ್ಪಿಟ್ಕೋರಿ. ಮಾಸ್ಟರ್ ಗೈಡ್ದಂದೇ ನವೋದಯ ಪೇಪರ್ಗಳು ಬಿಡಿಸೋದ. 2018 ಮಾಸ್ಟರ್ ಗೈಡ್ ಆಧಾರ ಮೇಲೆ ಈಗ ನಡೆದು. ನೀವು ಮಾಸ್ಟರ್ ಗೈಡ್ ತೊಗೊಂಡ್ರೆ ನನ್ನ ನವೋದಯ ರೀಸನಿಂಗ್ಗಳೆಲ್ಲ ನಿಮಗೆ ತಿಳಿತಾವೆ. ಈಗ ನೋಡ್ರಿ, ಯಾಕೆ ಹೇಳಿಕತ್ತಂದ್ರೆ ಈಗ ನಾಳೆ ರೀಸನಿಂಗ್ ಪೀರಿಯಡ್ ಅದ. 12 8 ಆದ್ರೆ 4, ಕೈಲ ಬಂತು 1.
4ರಾಗ 1 ಕಳೀರಿ ಎಷ್ಟು ಉಳಿತು? 3 ಉಳಿತು. ಇಲ್ಲಿ 1 ಬರಬೇಕಾದ್ರೆ ನೀವು 2 ಇಡಬೇಕಿಲ್ಲ ನೋಡ್ರಿ. 4ರಾಗ 2 ಆದ್ರೆ 2, ಇದೊಂದು ಆದ್ರೆ 1. 13ರಾಗ 9 ಆದ್ರೆ 4, ಕೈಲ ಬಂತು 1. 7ರಾಗ 1 ಆದ್ರೆ ಎಷ್ಟು? 6. ಇಲ್ಲಿ 4 ಬರ್ಬೇಕಾದ್ರೆ ಇಲ್ಲಿ ಎಷ್ಟು ಹೋಗ್ಬೇಕು ಅದನ್ನ ಅರ್ಥ ಮಾಡ್ಕೋಬೇಕು. 2 ಇಡ್ರಿ, 2 1 3, 7ರ 3 ಆದ್ರೆ 4, 4ಕ್ಕೆ 4. ಯಾಕೆ ಇವು ಸಣ್ಣ ಬಿಟ್ಟದ ನಾ ವಿಡಿಯೋ. ಯಾಕೆ ಇನ್ನೊಂದು 2 ಹಾಕಿದಂದ್ರೆ ವಿಡಿಯೋ ಭಾಳ ದೊಡ್ಡದಾಗ್ತದೆ, ನಿಮ್ಗೆ ತೊಂದರೆ ಆಗ್ತದೆ. ನೋಡ್ರಿ ನಾ ಹೆಂಗೆ ತಿಳಿಸಿದ್ ಮುಂದಿನ ಲೆಕ್ಕ ಬಿಡಿಸ್ರಿ. ಮುಂದಿನ ಲೆಕ್ಕ ನೀವೇ ಬಿಡಿಸ್ಬೇಕು.